ಹಬ್ಬ ಹೇಗೋ ತಪ್ಪಿಸ್ಕೊಂಡು ಆಚೆ ಬಂದ್ಬಿಟ್ಟೆ. ಎಷ್ಟು ವರ್ಷ ಆಗಿದ್ದು ಈ ಪ್ರಪಂಚ ನೋಡಿ, ಎಲ್ಲ ಹಾಗೇ ಇದೆ, ಏನೂ ಚೇಂಜ್ ಆಗಿಲ್ಲ. ಎಲ್ಲಿ ಯಾರು ನಮ್ಮ ಜನನೇ ಕಾಣಿಸ್ತಿಲ್ವಲ್ಲ. ಪಾಪ್ಯುಲೇಷನ್ ಏನಾದರೂ ಕಮ್ಮಿ ಆಗೋಯ್ತಾ ನಮ್ಮ ದೇಶದ್ದು? ಚೇಚೆ, ಅದೆಲ್ಲ ಎಲ್ಲಿ ಕಮ್ಮಿ ಆಗುತ್ತೆ. ನಾವು ಕರೆಕ್ಟಾಗಿ ಮಾಡೋದು ಅದೊಂದೇ ಅಲ್ವಾ? ನಿಜವಾಗ್ಲೂ ಇದು ನಮ್ಮ ಬೆಂಗಳೂರೇನ? ಎಲ್ಲೂ ಒಂದು ಗಾಡಿನ ಓಡಾಡ್ತಿಲ್ಲ. ನಮ್ಮ ಕಾಲದಲ್ಲೆಲ್ಲ ಟ್ರಾಫಿಕ್ ಅಂತ ಸಾಯ್ತಿದ್ರಲ್ಲ ಜನ. ಕರ್ನಾಟಕದಲ್ಲಿ ಇನ್ನ ಕನ್ನಡ ಉಳ್ದೈತೆ ಅಂತ ಚೆಕ್ ಮಾಡಬೇಕು ಫಸ್ಟ್. ಅಲ್ಲಿ ನೋಡಲ್ಲಿ ರೋಡಲ್ಲೆಲ್ಲ ಕಸ ಹೆಂಗೆ ಎಸ್ತವ್ರು ನೋಡಲ್ಲಿ, ಆ ರೋಡಲ್ಲಿ ಗುಂಡಿ ನೋಡಲ್ಲಿ. ಏನ್ರಿ ದೇಶ ಪ್ರೇಮ ನಮ್ಮ ಜನರದ್ದು, ಸೂಪರ್. ಇನ್ನು 500,000 ಕೋಟಿ ಮಾಡ್ಕೊಳ್ಳೋದು ಬಿಟ್ಟಿಲ್ಲ ಅನ್ಸುತ್ತೆ. ಎಲ್ಲಿಂದ ಬಿಡ್ತಾರೆ? ಕುಲ ಕಸಬಲ್ವಾ? ಎಂಟರ್ಟೈನ್ಮೆಂಟ್ಗೆ IPL, ಬಿಗ್ ಬಾಸ್ ಎಲ್ಲ ಸರಿಯಾದ ಟೈಮಿಗೆ ಬರ್ತೈತಾ ಅಂತ ಕೇಳಬೇಕು. ಇನ್ನು ನಾನು ಅದೇ ಅಲ್ವಾ ನೋಡ್ಕೊಂಡು ಕುಂತಿದ್ದು. ಸೌಜನ್ಯಕ್ಕೆ ನ್ಯಾಯ ಸಿಗ್ತಾ ಇಲ್ವಾ ಅನ್ನೋದೇ ಗೊತ್ತಿಲ್ವಲ್ಲ. ಅಷ್ಟರಲ್ಲಿ ಆಕ್ಸಿಡೆಂಟ್ ಆಗೋಯ್ತು ನನಗೆ. ನನ್ನ ಮಕ್ಕಳು ನೋಡಿ ಈ ಕಾಲದಲ್ಲಿ ಪದೊಳಗಡೆ ಆಟಾಡೋದು ಬಿಟ್ಟಿಲ್ಲ. ಪಾಪ ಅಪ್ಪ ಅಮ್ಮ ಕಷ್ಟಪಟ್ಟು ದುಡಿದು ಇನ್ನೊಬ್ಬರು ಕೈ ಕೆಳಗಡೆ ಕೆಲಸ ಮಾಡಲಿ ಅಂತ ಸ್ಕೂಲಿಗೆ ಸೇರಿಸಿದ್ರೆ ಪದೇ ಒಳಗಡೆ ಆಟಾಡಕ್ಕೆ ಬರ್ತೀರಾ ಇಡಿಯಟ್ಗಳ? ಯುದ್ಧ ಮಾಡೋ ಐಟಮ್ ಎಲ್ಲ ಕರೆಕ್ಟಾಗಿ ಐತಾ ಅಂತ ಚೆಕ್ ಮಾಡಬೇಕಪ್ಪ ನಮ್ಮ ದೇಶದವ್ರ ಹತ್ರ. ಬಡವ್ರ ಹೊಟ್ಟೆ ಪಾಡೇನು ಆಮೇಲಿಂದ ನೋಡಿದ್ರೆ ಆಗುತ್ತೆ. ಹೇಗಿದ್ರು ಅವ್ರು ನೋಡಲ್ಲ, ಅದು ಬೇರೆ ವಿಷಯ. ಯುದ್ಧ ಇಂಪಾರ್ಟೆಂಟ್ ಅಲ್ವಾ ಫಸ್ಟ್. ಇವನು ಯಾರು ಗುರು? ಇವನು ವಿಷ ಕುಡಿತಾವನೆ. ಲೋ ಕಂದ ನಿಲ್ಸೋ, ಯಾಕೋ ವಿಷ ಕುಡಿತಾ ಇದೆಯಾ? ಲೋ ನನ್ನ ಮಗನ ಕಕ್ಕು 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 ವಿಷ ಕುಡಿತ್ಯಾ? ಈ ವಯಸ್ಸಿಗೆ ವಿಷ ಕುಡಿತ್ಯಾ? ಕಕ್ಕು 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 ಫುಲ್ ಕಕ್ಕು ಫುಲ್ ಕಕ್ಕು ಕಕ್ಕು. ಯಾಕೋ ಅಪ್ಪಿ, ಏನಾಯ್ತೋ? ಯಾಕೆ ವಿಷ ಕುಡಿಯಕ್ಕೆ ಬಂದಿದ್ಯಾ? ಸುಧಾರ್ಸ್ಕೋ ಸ್ವಲ್ಪ ಹೊತ್ತು. ಹೇ ಬಿಡಿ ಬ್ರೋ. ಎಣ್ಣೆ ಹೊಡಿಯೋ ವಯಸ್ಸಲ್ಲಿ ವಿಷ ಕುಡಿಯಕ್ಕೆ ಬಂದಿದ್ಯಾ ಇಡಿಯೇಟ್? ಏನಾಯ್ತು ಬಗಳೋ? ಯಾಕೆ ಸಾಯಕ್ಕೆ ಬಂದಿದ್ಯಾ? ಯಾಕೆ ಇಲ್ಲಿ ಕೂತ್ಕೊಂಡಿದ್ಯಾ ಹೇಳು? ಲವ್ ಫೇಲ್ಯೂರ್ ಬ್ರೋ. ಬ್ರೋ ಅಲ್ಲ ಕಣೋ, ನಾನು ಅಂಕಲ್. ಬ್ರೋ ಇನ್ನೂ ಯಾಕೆ ಕಾಲದಲ್ಲಿ ಬದುಕ್ತಿದ್ದೀರಾ? ವಿ ಆರ್ ಲಿವಿಂಗ್ ಇನ್ 2050 ಬ್ರೋ. ಈ ಕಾಲದಲ್ಲೆಲ್ಲ ಹೀಗೆ ಬ್ರೋ ಅಂತಾನೆ ಮಾತಾಡ್ಸೋದು. ಅದೆಲ್ಲ ಬಿಡು. ಯಾಕೆ ಸಾಯಕ್ಕೆ ಬಂದಿದ್ಯಾ ಅಷ್ಟು ಮಾತ್ರ ಹೇಳು. ಹೇಳಲೇಬೇಕಾ ಬ್ರೋ? ಹೇಳು. ಏನಿಲ್ಲ ಬ್ರೋ, ನಿನ್ನೆ ಇನ್ಸ್ಟಾಗ್ರಾಮಲ್ಲಿ ಒಂದು ಹುಡುಗಿಗೆ ಮೆಸೇಜ್ ಮಾಡಿದ್ದೆ. ಅವಳು ಕೂಡ ಮೆಸೇಜ್ಗೆ ರಿಪ್ಲೈ ಮಾಡಿದ್ರು ಬ್ರೋ. ಇಬ್ರಿಗೂ ಇಷ್ಟ ಆಗಿತ್ತು, ಸೇಮ್ ಕೇಸ್ಟ್. ಮದುವೆ ಆಗೋಣ ಅಂತ ಡಿಸೈಡ್ ಮಾಡಿದ್ರಿ ಬ್ರೋ. ಬೆಳಗ್ಗೆಯಿಂದ ನೋಡಿದ್ರೆ ಒಂದು ಮೆಸೇಜ್ ಇಲ್ಲ, ಒಂದು ಕಾಲು ಇಲ್ಲ. ಆ ಫ್ರಸ್ಟ್ರೇಷನಲ್ಲಿ ಏನು ಮಾಡಬೇಕು ಅಂತಲೇ ಗೊತ್ತಾಗ್ಲಿಲ್ಲ ಬ್ರೋ. ನನಗೆ ಸೂಸೈಡ್ ಮಾಡ್ಕೊಳ್ಳೋ ಅಂತ ಡಿಸೈಡ್ ಮಾಡಿಬಿಟ್ಟೆ. ನಿಮ್ಮ ಅಪ್ಪ ಅಮ್ಮ ಏನು ಮಾಡ್ತಾವ್ರೆ? ಅಮ್ಮ ಹೌಸ್ ವೈಫ್ ಬ್ರೋ. ಅಪ್ಪ ನಿನ್ನೆ ಬೆಳಗ್ಗೆ ತೀರ್ಕೊಂಡ್ರು ಬ್ರೋ. ಮಧ್ಯಾಹ್ನ ತಾನೇ ಸುಟ್ಟಾಕಿದ್ರಿ. ಆ ಇದರಲ್ಲಿ ಸಂಜೆ 7 ಬೇರೆ ಸಿಕ್ಕಿದ್ಲು ಬ್ರೋ. ನಿನ್ನೆ 20 ನಿಮಿಷ ಮೆಸೇಜ್ ಮಾಡಿದ್ಲು ಬ್ರೋ. ತಿರ್ಗಾ ಇವತ್ತು ಬೆಳಗ್ಗೆ ನೋಡಿದ್ರೆ ಮೆಸೇಜ್ ಇಲ್ಲ, ರಿಪ್ಲೈ ಇಲ್ಲ ಬ್ರೋ. ಬ್ರೇಕಪ್ ಅಂತ ಮೆಸೇಜ್ ಹಾಕಿದಾಳೆ. ನಾನು ಏನು ಮಾಡಲಿ ಬ್ರೋ? 20 ನಿಮಿಷನಾ? 20 ನಿಮಿಷ ಬ್ರೋ. 20 ಮಿನಿಟ್ಸ್. 20 ನಿಮಿಷ ಅಂದರೆ 2050 ಎಷ್ಟು ಗೊತ್ತಾ ಬ್ರೋ? 2 ವರ್ಷ ಥರ ಹೋಗ್ಬೋದು ನಾವು. ಅಲ್ಲ ಕಣೋ, ನಿಮ್ಮ ಅಪ್ಪ ನಿನ್ನೆ ತಾನೇ ಸತ್ತವ್ರೆ. ಇಷ್ಟು ಚೀಪಾಗಿ ಸಾಯಕ್ಕೆ ಬಂದಿದ್ಯಲ್ಲ ನೀನು? ಇದ್ರಲ್ಲೇನು ಬ್ರೋ ಚೀಪ್ ಇದೆ? ನಮ್ಮ ಸ್ಕೂಲ್ ಬುಕ್ಸು, ಟೆಕ್ಸ್ಟ್ ಬುಕ್ಸು, ಟೀಚರ್ಸ್ ಎಲ್ಲ ಇದೇನೆ ಬ್ರೋ ಹೇಳ್ಕೊಟ್ಟಿರೋದು. ಯಾವುದಾದ್ರೂ ಹುಡುಗಿ ಕೈ ಕೊಟ್ರೆ ಸೂಸೈಡ್ ಮಾಡ್ಕೋ, ನಿಮ್ಮ ಮನೆ ಬರೋಣ ಇಷ್ಟು ಅಂತ ಹೇಳ್ಬಿಟ್ಟಿದ್ದಾರೆ ಬ್ರೋ. ನಿಂದೇನು ಕತೆ ಬ್ರೋ? ತಲೆಗೆಲ್ಲ ಬ್ಯಾಂಡೇಜ್ ಹಾಕೊಂಡ್ ಬಂದಿದ್ಯಾ? ನನ್ನ ಕತೆ ಬಿಡು ಬ್ರೋ, ನಿಂದು ಹೇಳು ಕೇಳೋಣ ಏನಂತ. ನನಗೆ 2026 ಆಕ್ಸಿಡೆಂಟ್ ಆಗಿತ್ತು ಕಣೋ. 25 ವರ್ಷ ಕೋಮಾದಲ್ಲಿದ್ದೆ. ಆಗ ನಮ್ಮಮ್ಮ, ಅಪ್ಪ, ತಮ್ಮ ಎಲ್ಲ ಸತ್ತೋದ್ರು. ನಮ್ಮ ಚಿಕ್ಕಪ್ಪ ನೋಡ್ಕೊತಿದ್ರು ಇಷ್ಟು ದಿವಸ. ಏನು ಬ್ರೋ ಕೋಮಾಗೋಯ್ತನ? ಒಳ್ಳೆ ಥೈಲ್ಯಾಂಡ್ ಟ್ರಿಪ್ಗೆ ಹೋಗೋ ಥರ ಹೇಳ್ತಿದ್ರಲ್ಲ ಬ್ರೋ. 25 ವರ್ಷನಾ? ಯಾಕೆ ಕೇಳ್ತೀಯ ಬಿಡು. ಸರಿ ಬಿಡು, ಈಗ ಯಾಕೆ ಫೀಲ್ ಮಾಡ್ತೀಯಾ? ತಲೆಯಿಂದ ತೆಗ್ದಾಕದ್ನ. ನನ್ನ ಕತೆ ಫುಲ್ ಹೇಳ್ತೀನಿ, ಕೇಳಿಸ್ಕೊಂತೀನೋ ನೀನು? ಬ್ರೋ ನಿನ್ನ ಕತೆ ಫುಲ್ಲು ಕೇಳಿಸ್ಕೊಳ್ಳೋಷ್ಟೆಲ್ಲ ಟೈಮ್ ಇಲ್ಲ. 2 ನಿಮಿಷ ಕೊಡ್ತೀನಿ, ಏನು ಹೇಳ್ತೀಯ ಹೇಳ್ಕೊ. ನನ್ನ ಮಕ್ಕಳು ನಿಮಗೆಲ್ಲ ಎಂಟರ್ಟೈನ್ಮೆಂಟ್ ಅಲ್ವಾ ಬೇಕಾಗಿರೋದು? ಸರಿ, ನಾನು ಆಕ್ಸಿಡೆಂಟ್ ಆಗೋದಿನ ಆದರೂ ಏನಾಯಿತು ಅಂತ ಹೇಳ್ತೀನಿ, ಕೇಳಿಸ್ಕೊಳ್ತೀಯಾ? ಸರಿ, ಅದೊಂದು ಮಾತ್ರ ಹೇಳಬೇಕು. ಏನಾಯಿತು ಅಂತ ಕರೆಕ್ಟಾಗಿ ಹೇಳು, ಜಾಸ್ತಿ ಎಲ್ಲ ಬೇಡ. ನನ್ನ ಟೈಮ್ ವೇಸ್ಟ್ ಮಾಡಬೇಡ. ಅದು ನನ್ನ ಫ್ರೆಂಡ್ಸಿಂದನೇ ಆಗಿದ್ದು. ಹೌದಾ? ಸರಿ, ನಿಂದು ನಿಮ್ಮ ಫ್ರೆಂಡ್ಸ್ದು ಕತೆ ಏನು ಹೇಳು ಬ್ರೋ, ಕೇಳೋಣ. ಗಣೇಶ, ಚಿನ್ನ ಅವರಿಬ್ಬರು ನನ್ನ ಫ್ರೆಂಡ್ಸು. ಉತ್ತಿಷ್ಟೋತ್ತಿಷ್ಟ ಗೋವಿಂದ ಉತ್ತಿಷ್ಟ ಗರುಡಧ್ವಜ ಉತ್ತಿಷ್ಟ ಕಮಲಾಕಾಂತ ತ್ರೈಲೋಕ್ಯಂ ಮಂಗಳಂ ಕುರು. ಉತ್ತಿಷ್ಟೋತ್ತಿಷ್ಟ ಗೋವಿಂದ ಉತ್ತಿಷ್ಟ ಗರುಡಧ್ವಜ ಉತ್ತಿಷ್ಟ. ಅಮ್ಮ, ನನಗೆ ಒಂದು ಹುಡುಗಿ ಮಸ್ತಾಗಿದ್ಲು ಕಣಮ್ಮ. ಅವಳಿಗೆ ಫೋನ್ ನಂಬರ್ ಕೊಟ್ಟಿದ್ದೀನಿ. ಇಷ್ಟ ಆದರೆ ನಿನ್ನ ನಂಬರು ಕೊಟ್ಟೋಗು ಅಂತ ಹೇಳಿದ್ದೀನಿ. ಅವಳೇ ನಂಗೆ ಕೊಟ್ಟರೆ ಕರೆಕ್ಟಾಗಿ ಸೇಫಾಗಿ ಎತ್ತು ಮಾಡ್ಕೊ ಆಯ್ತಾ? ಅಪ್ಪನ ಕೈಗೆ ಸಿಗ್ದಿರಂಗೆ. ಅಣ್ಣ ಒಂದು ಚಾಕ್ಲೇಟ್ ಕೊಡಿ. ಕೊಡಪ್ಪ ಹಾಲು. ಎಷ್ಟು ಮಾತಾಡ್ತೀಯ? ತಗೋ ಇಲ್ಲಿ ಹಾಲು ಮೊಸರು 2 ಐತೆ, ಕಾಸು ಕೊಡಿಲಿ. ಬುಕ್ಕಲ್ ಬರ್ಕೊಳಪ್ಪ ರಾಜ, ಕಾಸಿಲ್ಲ. ಬುಕ್ಕಲ್ ಬರ್ಕೋ. ಬರ್ಲಾ? ಅಂಕಲ್ 1 ಲೀಟ್ರ್ ಹಾಲು ಕೊಡಿ. ಯಾರಿಗಂತಿದ್ಯಾ ಅಂಕಲ್? ಸಾಮಾನು ಕಿತ್ ಪ್ಯಾಕ್ ಮಾಡ್ಬಿಡ್ತೀನಿ. ಸಾರಿ ಅಣ್ಣ, 1 ಲೀಟ್ರ್ ಹಾಲು ಕೊಡಿ. ಕೊಡಲ್ಲ ಕಣೋ, ಹೋಗಿ ಬೇರೆ ಕಡೆ ಇಸ್ಕೋ. ಏನ್ ಏರಿಯಾದಲ್ಲಿ ಒಬ್ರದೇನ ಅಂಗಡಿ, ಬೇರೆ ಕಡೆ ತಗೋತೀನಿ ಬಿಡಿ ಅಣ್ಣ.
ಏರಿಯಾದಲ್ಲಿ ನಮ್ಮ ಅಪ್ಪನ ಅಂಗಡಿ ಒಂದೇ ಫೇಮಸ್ ಗೊತ್ತೇನೋ. ನಾನು ಐಟಮ್ ಕೊಡಕ್ ಬಂದ್ರೆ ನಿಮ್ಮ ಅಕ್ಕ ನನ್ನ ಹತ್ರ ಐಟಮ್ ಇಸ್ಕೊಳಕ್ ಕ್ಯೂ ನಿಂತ್ಕೋತಿದ್ರು ಗೊತ್ತೇನೋ ಶಿಷ್ಯ. ಸರಿ ಬಿಡಿ, ಬೇರೆ ಕಡೆ ತಗೊಂತೀನಿ. ಏ ಹೋಗಲ್ಲೇ. ತಿಗ ಮುಚ್ಕೊಂಡು ಹೋಗಲ್ಲೇ ಶಿಷ್ಯ, ಕಂಡಿದ್ದೀನಿ ನಿಂದ. ಅಯ್ಯೋ ಇವತ್ತು ರಾಮ್ ಇಂಟರ್ವ್ಯೂ ಅಲ್ವಾ, ಸರಿ ನಾನು ಹೋಗ್ತೀನಿ. ಇರು ಚಿನ್ನನು ಕರಿಯಾನ ಫೋನ್ ಮಾಡಿ. ಯಾಕೋ ಫೋನ್ ಎತ್ತಿತ್ತಲ್ವಲ್ಲ ಇವನು. ಇರು ಮನೆ ಹತ್ರನೇ ಹೋಗೋಣ. ನನ್ನ ಮಗನೇ ನನಗೆ ಬೈತಿ ಅಂಗಡಿಲಿ, ಮಾಡ್ತೀನಿ ಇರು ನಿಂಗೆ. ಈ ಚೈಲ್ ಚಪಾತಿ ಯಾಕೆ ನನ್ನಿಂದೆ ಬರ್ತಾವನಲ್ಲ, ಏನ ಸ್ಕೀಮ್ ಗೀಮ್ ಹಾಕೊಂಬಿಟ್ಟವನ. ಬಾರ ಇಲ್ಲಿ ಹಿಂದೆ ಒಳ್ಳೊಳ್ಳೆ ಫಿಗರ್ಸ್ಗಳವ್ರೆ, ತೋರ್ಸ್ಕೊಂಡು ಹೋಗ್ಬಿಡು ಬಾ, ಸ್ವರ್ಗಕ್ಕೆ ಹೋಗ್ತೀಯ ಒಂದೇ ಸಲಿ. ಚಪ್ಪರ್ The drums are loud, the crowd is here. Let's dance all day without any fear. ಎಲ್ಲಿ ನನ್ನ ಮಗ ಮನೆ ಹತ್ರನೂ ಕಾಣಿಸ್ತೀವಲ್ಲ. ಇರು ಫೋನ್ ಮಾಡೋಣ. Calling is either switched off or not reachable at the moment. Please try later. ಫೋನ್ ಬೇರೆ ಸ್ವಿಚ್ ಆಫ್ ಮಾಡ್ಕೊಳನಲ್ಲ. ಏನು ಇಷ್ಟೊಂದು ಜನ ಸತ್ಕಿ ತೋಗ್ಬಿಟ್ನ ಇವನು. ಏನ್ ಮಾಮ್ ನಿಮ್ಮ ಶಿಷ್ಯ. ಏಯ್ ಚಿನ್ನ, ಹಂಗೆ ಏನೋ ಇವೆಲ್ಲ. ಅಜ್ಜಿ ಬಾ ಅಜ್ಜಿ, ಹೇಳ್ಕೊಟ್ಟಿರೋ ಟೈಮ್ಗೆ ಕರೆಕ್ಟಾಗಿ ಯಾರ ಬಂದಿದ್ಯಾ. ದೃಷ್ಟಿನೂ ಬೀಳ್ದಲ್ಲಪ್ಪ ನಿಮಗೆ. ಥ್ಯಾಂಕ್ ಯು ಅಜ್ಜಿ. ಆಯ್ತಾ ಲೋ, ಇವತ್ತು ರಾಮ್ ಇಂಟರ್ವ್ಯೂ ಐತೆ ಮರ್ತೋದಾ? ಹೌದಾ? ಹಾಂ ಸರಿ ಕೊಂಡ್ರು, ಬಾಯ್ 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 ಬಾಯ್. ಅಜ್ಜಿ ಬರ್ಲಾ, ಲವ್ ಯು. ಏ ನೀನು ಅಲ್ಲೇ ಇರೋ, ಎಲ್ಲೂ ಹೋಗ್ಬೇಡ. ಅಂಗಡಿಲಿ ಬೇರೆ ಬಟ್ಟೆ ಇದೆ, ನಾನು ಅಲ್ಲೇ ಹಾಕೊಂಬರ್ತೀನಿ. ಹೋಗೋಣ ಬೇಗ ಬೇಗ. ಅಲ್ಲೇ ಇರೋ, ನಾನು ಹಾಕೊಂಬರ್ತೀನಿ, ಎಲ್ಲೂ ಹೋಗ್ಬೇಡ. ಭಯ್ಯ ಹೂವು ಇಲ್ಲೇ ಇರಲಿ. ಹಾಂ ಹೋಗ್ಬಿಟ್ಟು ನಾಗಲೇ. ಇವತ್ತಾದ್ರೂ ಇಂಟರ್ವ್ಯೂ ಪಾಸ್ ಮಾಡ್ಕೊಳಕ್ ಹೇಳಿ. ಲಾಸ್ಟ್ 15 ಇಂಟರ್ವ್ಯೂನು ಫೇಲ್ ಆಗಿದೆ. ನನ್ನ ಫ್ರೆಂಡ್ಸ್ ಎಲ್ಲ ನಗಾಡ್ತಾರೆ. ಇವತ್ತು ನನ್ನ ಫ್ರೆಂಡು ಬರ್ತ್ಡೇ ಇದೆ ಕಣ್ರಿ, ಊಟ ಅಲ್ಲೇ ಮಾಡ್ಕೊಂಬತ್ತೀನಿ. 15 ರೂಪಾಯಿ ಕೊಡಿಲಿ. ನೀನು ಎಷ್ಟೇ ಕೇಳೋದು ನಾನು ಕೊಡೋದೇ 20 ರೂಪಾಯಿ. ಹೋಗ್ ಬೇಗ ಅವನ್ನ ಕರ್ಕೊಂಬೋಗು. ಸರಿ ಬರ್ತೀನಿ ಇರು. ಅಂಕಲ್. ಓ ಬಾಗ ಚಿನ್ನ ಕೂತ್ಕೊಳ್ಳೋ. ಯಾರು ಇವರು ಪಿಳ್ಳೆಗಳು? ನಂಜು ಇಡ್ಲಿ. ಏನು ತಿನ್ನಲ್ಲ, ಇಡಮ್ಮ. ಇಡು ಅಲ್ಲೇ. ಏನೋ ಸಮಾಚಾರ ಚಿನ್ನ? ಇವತ್ತು ರಾಮ್ದು ಇಂಟರ್ವ್ಯೂ ಬೇರೆ ಇತ್ತು. ಅವನು ಇಂಟರ್ವ್ಯೂಗೆ ಹೋಗ್ತಾನ. ಏನು ಇಂಟರ್ವ್ಯೂ ಪಾಸ್ ಮಾಡ್ತಾನೋ, ಹೋಗೋದು ಸುಮ್ಮನೆ ಬರೋದು, ಹೋಗೋದು ಬರೋದು, ಇದೇ ಆಯಿತು ಅವ್ನ ಕತೆ. ಎಷ್ಟು ಅಂತ ಅಟೆಂಡ್ ಮಾಡ್ತಾನೋ. ಅವ್ನು ಹಾಕೋ ಬಟ್ಟೆ ಉಟ್ಟು ನೋಡಿದೀಯಾ? ಪ್ಯಾಂಟು ಶರ್ಟು ಒಂದಕ್ಕೊಂದು ಮ್ಯಾಚಿಂಗ್ ಇಲ್ಲ. ಅವ್ನಿಗೇನು ಅಂಕಲ್, ಒಳ್ಳೆ ಹೀರೋ ಥರ ಇರ್ತಾನಲ್ಲ. ಏನು ಇರೋ ಥರನೋ, ಪೊಲೀಸ್ ಕಟಿಂಗ್ ಮಾಡಿಸ್ಕೊಬಾ ಅಂದರೆ ಯಾವುದೋ ಗೂಬೆ ಕಟಿಂಗ್ ಮಾಡಿಸ್ಕೊ ಬಂದವನೇ. ನಿಂದೇನೋ ಈ ಥರ ಇದೆ ಎಲ್ಲ, ವಾತನ ಗಡ್ಡ ಬಿಟ್ಕೊಂಡು. ಸ್ಟೈಲ್ ಅಂಕಲ್, ಸ್ಟೈಲಾ ಇದು? ಸ್ಟೈಲು ಇವೆಲ್ಲ. ಇನ್ನೇನು ಅಟ್ಟಿಸ್ಕೊಂಡು ಬರಲ್ವೇನೋ ರೋಡಲ್ಲಿ? ಹುಡುಗಿರು ಕ್ಯೂ ನಿಲ್ತಾರೆ ಅಂಕಲ್ ಇದಕ್ಕೆಲ್ಲ. ಇದಕ್ಕೆ ಹುಡುಗಿರು ಬಿಟ್ರೆ ಏರ್ ಪಿನ್ ಹಾಕಕ್ ಬರ್ತಾರೆ ಅಂಕಲ್, ನಿಮ್ಗೆ ಇವೆಲ್ಲ ಗೊತ್ತಾಗಲ್ಲ. ಏರ್ ಪಿನ್ ಹಾಕ್ದಾಗ ಅರ್ಥ ಮಾಡ್ಕೊಬಿಡು, ಅದು ಹುಡುಗಿಗೆ ಅಂದ್ಬಿಟ್ಟು. ಹುಡುಗನ ಥರ ಕಾಣ್ತಿಲ್ಲ ನೀನು ಅವಾಗ. ಅಂಕಲ್ ಸ್ವಲ್ಪ ಬೇಗ ಕರೀರಿ, ಟೈಮ್ ಬೇರೆ ಆಗ್ತಾ ಇದೆ. 11:15 ಆಯಿತು. 3 ಗಂಟೆಗೆ ಲಾಸ್ಟ್ ಇಂಟರ್ವ್ಯೂ. ಏ ರಾಮ್ ಬಾರೋ, ಎಷ್ಟೊತ್ತು ಬೇಕು ನಿನಗೆ ರೆಡಿ ಆಗೋಕೆ? ಬ್ರೋ ಗಣೇಶಂದು ಚಿನ್ನಂದು ಬಿಡು, ನಿನ್ ಕತೆ ಏನ್ ಹೇಳು ಕೇಳೋಣ. 3ನೇವನೇ ರಾಮ್, ಸುಮ್ಮನೆ ಕೇಳಿಸ್ಕೊ. ಥ್ಯಾಂಕ್ ಯು.
ಬಾಯಿದ್ದೇವೆ ಜೆಂಟಲ್ಮ್ಯಾನ್. ನಾಳೆ ದಿನ ನಿಮ್ಮ ಬಗ್ಗೆ ಯಾರ್ದು ಇತಿಹಾಸ ಬರ್ತಿರೋದಲ್ಲಿ 2 ಭಾಗ ಇರುತ್ತೆ. ಒಂದು, ನೀವು ಅವನನ್ನು ಭೇಟಿಯಾಗೋ ಮುಂಚೆ, ಇನ್ನೊಂದು, ನೀವು ಅವನನ್ನು ಭೇಟಿಯಾದ ನಂತರ. ಯಾರವನು? ಅವನೇ ಶ್ರೀರಾಮ. ಮೂರು ಗಂಟೆ ಲಾಸ್ಟ್ ಅಂತ ಇಂಟರ್ವ್ಯೂ, ಬಾ ಬೇಗ. ಅಯ್ಯೋ ನಮ್ಮ ಅಪ್ಪಂದೊಳೆ ಥೂ, ಫೈಲ್ ಬೇರೆ ಎಲ್ಲ ಹಾಕಿದ್ದೀನ ಗೊತ್ತಾಯ್ತಲ್ವಲ್ಲ. ಸಿಕ್ತು. ಇವತ್ತಾದ್ರೂ ಪಾಸ್ ಮಾಡು ಇದನ್ನ. ಇವತ್ತಾದ್ರೂ ಇಂಟರ್ವ್ಯೂ ಪಾಸ್ ಮಾಡೋ, 3 ಗಂಟೆ ಒಳಗಡೆ ಅಟೆಂಡ್ ಮಾಡು. ಸುಮ್ಮನೆ ಇರಪ್ಪ, ನೀನು ಒಳ್ಳೆ ಕೆಲಸ ಕೊಡೋರು ಕೆಲಸ ಮಾತ್ರ ನೋಡ್ತಾರೆ. ಅಂದ ಚಂದ ನೋಡಕ್ಕೆ ಅವ್ರ ಮಗಳನ್ನ ಕೊಡ್ತಿಲ್ಲ ನನಗೆ. ಯಾಕೆ ಹಿಂಗೆ ಆಡ್ತೀಯ ಯಾವಾಗ್ಲೂ? ಈ ಕಾಸು ಹೆಂಗಾರ ಮಾಡಿ ಎತ್ತಬೇಕಲ್ಲ. ಡ್ಯಾಡಿ ಆಶೀರ್ವಾದ ಮಾಡು, ಇವತ್ತಾದ್ರೂ ಪಾಸ್ ಆಗಲಿ ಅಂತ. ಎಲ್ಲ ದೇವ್ರುಗಳಿಗೂ ಅರ್ಕೆ ಕಟ್ಕೋ. ಒಳ್ಳೇದಾಗ್ಲಿ, ಹೋಗಪ್ಪ. ಬರಲೇ ಚಿನ್ನ. ಸರಿ ಅಂಕಲ್, ಬರಲಾ? ಹುಷಾರು, ಬಾಯ್. ಇವನೇ ಗುರು ಬಂದ ಈಗ. ಎಲ್ಲೋ ಬಡ್ಡಿ ಕಾಸಲ್ಲಿ ಥೂ, 3 ದಿನದಿಂದ ಬರ್ತಾ ಇದ್ದೀನಿ, ಮನೆ ಹತ್ರ ಸಿಗಲ್ಲ. ಮನೆಗೆ ಬಂದರೆ ಆ ರೂಮಲ್ಲೇ ಇರ್ತೀಯ, ಇಲ್ಲ ಅಂತ ಹೇಳಿ ಕಳಿಸ್ತಾರೆ. ಏನು ಸಮಾಚಾರ ನಿಂದು? ಇಲ್ಲದೆ ಇರೋ ಸೋಕೆ ಎಲ್ಲ ಮಾಡ್ತೀಯಾ? ಎಲ್ಲಿ ಬಡ್ಡಿ ಕೊಡು, ಎಲ್ಲಿ ಕಾಸು? ಎತ್ತೋ ಕಾಲರ್ ಮೇಲೆ ಕೈನಾ ಎತ್ತೋ. ಏ ರಾಮ್ ರಾಮ್, ಬಿಡೋ ಹೋಗ್ಲಿ, ಬಿಡೋ ಬಿಡೋ. ಫೈಲ್ ತಗೊಂಬತ್ತೀನಿರಾ. ಏಯ್ ಬಿಡಲ್ಲ ಕಣ ನಿಮ್ಮನ್ನ. ಬರ್ತೀನಿ, ಮತ್ತೆ ಬರ್ತೀನಿ. ನಮ್ಮ ಅಣ್ಣಂಗೆ ಕರ್ಕೊ ಬರ್ತೀನಿ, ಆಯ್ತಾ? ಎಷ್ಟೊತ್ತರಲ್ಲೋ ಬರೋಕೆ? ನಿನ್ಸ್ಕೊಂಡ ಮಚ್ಚ ಅವ್ನು ಬೆಳಗ್ಗೆನೆ ಇಟ್ಕೊಳ್ಳೋ ಚಿನ್ನ. ಸರಿ ಸರಿ, ನಿನ್ನ ಮಧ್ಯ ಆಯ್ತು, ಲಾಸ್ಟ್ ಹತ್ತು ಚಿನ್ನ ನೀನು. ಅಲ್ಲಿ ನೋಡೋ ಮಚ್ಚ ನಿಂಡವರಮ್ಮ. ಏನು ಮುದ್ದಾಗಿ ಉಟ್ಬಿಟ್ಟೋ ಗಣೇಶ ನೀನು. ಸ್ವಲ್ಪ ಬ್ಲ್ಯಾಕ್ ಅಷ್ಟೇ ನೀನು. ಅಂದರೆ ನಾನು ನೋಡೋಕೆ ಚೆನ್ನಾಗಿದ್ದೀನಿ ಅಂತ ಗೊತ್ತು, ಯಾಕೆ ಡಿಚ್ಚಿ ಹೊಡೋಕೆ ಬರ್ತೀರಾ? ಡಿಕ್ಕಿ ಒಳಗಡೆ ಫೈಲ್ ಇಡ್ತೀನಿರಪ್ಪ, ಕೈಯೆಲ್ಲ ನೋವು ಬಂತು ಇಟ್ಕೊಂಡು. ಏನಾರಾಮೋ ಎಲ್ಲೋಗಿದೆ ಎಷ್ಟು ದಿನ? ಸ್ವಲ್ಪ ಕೆಲಸ ಐತಣ ಆಚೆ ಅರ್ಜೆಂಟ್. ನಾವೇ ನಿಮ್ಮ ಥರ ಫ್ರೀಯಾಗಿ ಕೂತಿರ್ತೀವಿ. ಸರಿ, ಇವಾಗ 3 ಟೀ ಹಾಕು. ಫಸ್ಟ್ ಹಳೆ ಬ್ಯಾಲೆನ್ಸ್ ಕ್ಲಿಯರ್ ಮಾಡ್ರಲ್ಲ. ಚೆಕ್ ಕೊಡ್ಲಾ, RTGS ಮಾಡ್ಲಾ? ಬೇಟ್ ನನ್ನ ಮಕ್ಕಳ ಫಸ್ಟ್ ಸೈನ್ ಹಾಕೋದು ಕಲ್ತ್ಕೊಳ್ರಿ. ಯೋ, ಫಸ್ಟ್ ನೀನು ಟೀ ಮಾಡೋದು ಕಲ್ತ್ಕೊ, ನಮ್ಗೆ ಹೇಳೋದು ಬರ್ತಾನೆ. ಏನೋ ಗಣೇಶ, ಇಂಟರ್ವ್ಯೂಗೆ ಹೋಗಕ್ಕೆ ಬೇರೆ ಮನ್ಸಿಲ್ಲ. ಥೂ. ಅಯ್ಯೋ, ನೀನು ಇಂಟರ್ವ್ಯೂ ಬಿಡು. ನಮ್ಮ ಹುಡುಗಿಗೆ ಪ್ರಪೋಸ್ ಮಾಡಿದೆ, ರಿಜೆಕ್ಟ್ ಮಾಡ್ಬಿಟ್ಲು ಗೊತ್ತಾ? ಮುಖಕ್ಕೆ ಬಿದ್ದಿರೋದೇ ಹೆಚ್ಚು ಕೂತ್ಕೊಳ್ಳೋ. ರಿಜೆಕ್ಟ್ ಮಾಡಿದ್ಲು, ಇನ್ನೂ ಬಿದ್ದಿರಲಿಲ್ಲ. ಏನಾದ್ರು ಮಾಡಿ ಬೀಳ್ಸ್ಕೊಳಕ್ಕೆ ಹೆಲ್ಪ್ ಮಾಡ್ರು. ಹೆಂಗೆ ಪ್ರಪೋಸ್ ಮಾಡಿದೆ ಹೇಳು ಸ್ವಲ್ಪ. ಅವತ್ತು ಏನೋ ಬರಕ್ಕೆ ಹೇಳ್ದೆ? ನಿನ್ನ ಹತ್ರ ಒಂದು ವಿಷಯ ಹೇಳ್ಬೇಕಿತ್ತಲ್ಲ ಕಾವ್ಯ. ಏನಿವಾಗ ಕರ್ದಿದ್ದೀಯ, ಅದನ್ನ ಹೇಳು. ನೀನು ಕ್ಯೂಟ್ ಫೇಸ್ ನೋಡ್ದಂಗಿದೆ, ನಂಗೆ ನೈಟೆಲ್ಲ ನಿದ್ದೆನೇ ಬರ್ತಿಲ್ಲ. ಐ ಥಿಂಕ್ ಐ ಆಮ್ ಇನ್ ಲವ್ ವಿತ್ ಯು. ನಿನ್ಗೋಸ್ಕರ ಒಂದು ಕವನ ಬರ್ದಿದ್ದೀನಿ, ಹೇಳ ಕಾವ್ಯ. ಅದೇನು ಹೇಳು? ಕಾವ್ಯ ಕಾವ್ಯ ಕಾವ್ಯ, ನಿಮ್ಮ ಅಕ್ಕ ರಮ್ಯಾ, ನಿನ್ನ ತಂಗಿ ಭವ್ಯ, ಐ ಲವ್ ಯು ಯಾ. ಬಟ್ ಐ ಹೇಟ್ ಯು. ನಿನ್ನ ಒಳ್ಳೆ ಫ್ರೆಂಡ್ ಅನ್ಕೊಂಡಿದ್ದೆ, ನೀನು ಈ ಥರ ಮಾಡ್ತೀಯ ಅಂತ ಗೊತ್ತಿರಲಿಲ್ಲ. ಕಾವ್ಯ ಕಾವ್ಯ ಕಾವ್ಯ, ಅಯ್ಯೋ ಹೋಗು. ಥೂ, ಇದ್ಯಾವ ಪ್ರಪೋಸು? ತಗೊಳ್ಳೋ ರಾಮ್, ಗಾಡಿ ಓಡಿಸು. ನೀನು ಇಂಟರ್ವ್ಯೂ ಬೇರೆ ಆಯ್ತಲ್ಲ ರಾಮ್, 3 ಗಂಟೆಗೆ. ಒಂದು ಮ್ಯಾಚ್ ಆಡ್ಕೊಂಡು ಹೋಗೋಣ ಬಾರೋ ಸುಮ್ಮನೆ. ಇಂಟರ್ವ್ಯೂ ಏನು 3 ತಿಂಗಳು ಬಿಟ್ಕೊಂಡು ಬೇಕಾದ್ರೆ ಪಾಸ್ ಆಗ್ಬೋದು. ಬ್ಯಾಟು ಬಾಲು ಏನು ಇಲ್ವಲ್ಲ ಶಿಷ್ಯ? ಏನು ಮಾಡೋದು? ಬ್ಯಾಟು ಬಾಲು ಇಲ್ಲ. ಯಾರನ್ನಾದ್ರೂ ಕೇಳೋಣ ಬಾ. ಯಾರು ಬರ್ತಾರೆ ಬಿಡೋ ಮಚ್ಚ. ಎಲ್ರು ಬಂದ್ರು, ಹೆಲ್ಪ್ ಮಾಡ್ರು. 1, 2, 3. ಲೋ ಚಿನ್ನ, ನನಗೂ ಊದು.
ಓ ರಾಜ ವರ್ಮ. ಏನ್ ಗ್ರೌಂಡಲ್ಲಿ ಯಾರು ಇಲ್ವಲ್ಲ? ನಾನು ಬರ್ತೀನಿ ಅಂತ ಗೊತ್ತಾಗಿದ್ರೆ ಓಡೋಗಿರ್ಬೇಕಾ? ಯಾರು ಬರೋ ತನಕ ಬೇರೆ ಆಟ ಆಡೋಣ. ಇವಾಗ ಬಕ್ವಾ ನನ್ನ ಮಕ್ಳು ಕೂತಾಗಲ್ಲ ಮಚ್ಚ. ಹ್ಞೂ ಮಾಮ್, ಎಲ್ಲ ಬೋರ್ಡ್ಸ್ಬಿಟ್ಟು ಕಳಿಸ್ಬೋಣ. ಅವ್ರ ಹತ್ರ ಬ್ಯಾಟ್ ಬಾಲ್ ಇಲ್ವಲ್ಲ ಮಚ್ಚಿ? ಅದೇ ನಮ್ಮ ಹುಡುಗ ಹತ್ರ ಫೋನ್ ಮಾಡಿ ತರ್ಸೋಣ ಬಿಡೋ. ಯಾರೋ ಬಕ್ರ ನನ್ನ ಮಕ್ಳು ಬೋತವ್ರಲ್ಲ ಮಚ್ಚ. ಬರ್ಲಿ ಇರು, ಎಲ್ಲ ಬೋರ್ಡ್ಸ್ ಕಳ್ಸೋಣ. ಹಾಕಿರೋ ಶೂ ಕೂಡ ಬಿಡಬಾರ್ದು. ಇಂಟರ್ವ್ಯೂಗೆ ಆಗುತ್ತೆ. ಏನಂತ ಚಿನ್ನ? ಲೋ ಅವ್ರ ಹತ್ರನೂ ಬ್ಯಾಟು ಬಾಲ್ ಇಲ್ವಲ್ಲೋ. ಹುಡುಗರ ಹತ್ರ ಫೋನ್ ಮಾಡ್ಬಿಟ್ಟು ತರ್ಸೋಣ ಬಿಡೋ, ಏನಾಗಲ್ಲ. ಏಯ್ ಬರ್ರೋ ಇಲ್ಲಿ. ಬನ್ನಿ ಕೇಳೋ ಮಚ್ಚ ಅವ್ರನ್ನ. ಏನೋ ಶಿಷ್ಯಂದಿರಾ, ನಮಗೆ ಕರಿತೀರಾ? ಶಿಷ್ಯನಾ? ಯಾರಿಗಂತಿದ್ಯಾ ಶಿಷ್ಯ ಅಂತ? ನನ್ನ ಮಕ್ಕಳ ನಮಗೆ ಆವಾಜ್ ಹಾಕ್ತೀರಾ? ನಾವು ಹಾಲು ಕುಡ್ದಿರಷ್ಟು ನೀವು ಇನ್ನೂ ನೀರು ಕುಡ್ದಿಲ್ಲ. ಬರ್ತೀರಾ ಅಣ್ಣ? ಎಷ್ಟೋ ರೇಟು? ಯಾರು ಕೇಳ್ತಾ ಇದ್ಯಾ ರೇಟ್ನಾ? ಲೋ ನೋಡಮ್ಮ ಇವರು ಬರ್ರೋ. ಏಯ್ ಬಿಡೋ, ಯಾಕೆ? ನಮ್ಮ ಅಣ್ಣನ ಕರೆಸ್ತೀನಿರು ಫೋನ್ ಮಾಡಿ. ಕರ್ಸೋ, ಆಯ್ತು. ಅವನಿಗೂ ಐತೆ ಮಾಂಜ. ಬತ್ತ ನೋಡೀಗ. ಅಣ್ಣ ಬೇಗ ಬಾ ಅಣ್ಣ, ಗ್ರೌಂಡ್ಗೆ ಬೇಗ ಬಾ ಅಣ್ಣ, ಹೊಡಿತವ್ರೆ ಅಣ್ಣ, ಬೇಗ ಬಾ ಅಣ್ಣ. ಹೌದು, ನಿಮ್ಮಣ್ಣ ಸೈಗುಂಡ ಅಲಿಯಾಸ್ ಬೀಜ ಅಂತಾರಲ್ಲ, ಏನದು? ನಮ್ಮಣ್ಣ ಚಿಕ್ಕವನಿರ್ಬೇಕಾದ್ರೆ ಅವ್ನ ಹುಡುಗಿನ ಯಾರೋ ರೇಗಿಸಿದ್ರು ಅಂತ ಅವ್ನ ಬೀಜಾನೇ ಹೊಡೆದಾಕಿದ್ದ. ಅದಕ್ಕೆ ಎಲ್ಲರೂ ಅವನ್ನ ಸೈಕುಂಡ ಅಂತ ಕರೀತಾರೆ. ಓ, ಇವನ್ ಯಾರ್ ಗುರು ಸೈಕು? ಕರ್ಸು ನೋಡ್ಲೇಬೇಕು ಅವನ್ನ. ನೋಡಲಿ. ಓಯ್ ಬಂದ ಮಾಮ್. ತಂದೆ ತಾಯಿ ಹೊಡಿತಾರೆ, ತಾಯಿ ತಂದೆ ಹೊಡಿತಾರೆ, ಬೀಜಣ್ಣ ಬೀಜಕ್ಕೆ ಹೊಡೆಯೋದು. ಯಾರ ಚಿಕ್ಕಣ್ಣ? ಅವನೇನೋ? ಅವನೇ. ಸರಿ ಬಾ, ನೋಡ್ಕೊಂತೀನಿ. ಅವನ್ಗೈತಿ ಯಾರು ಮಧ್ಯಾಹ್ನ ನಿಂತವನಲ್ಲ, ಅವನೇ ತಾನೆ? ಓ ಐ ಕರಿ ಉಂಡೆ ಬಾರ ಇಲ್ಲಿ. ಅವನ್ ಯಾರೋ ಪಾರ್ಲೆಜಿ ಬಿಸ್ಕೆಟ್ ಅಲ್ಲಿ ಬರೋ ಫೋಟೋ ಇದ್ದಾಗ ಅವನೇ ಹೋಗೋದೇನ್ ಕೇಳೋ ಮಚ್ಚ ಅವನ್ಗೆ. ಚೆನ್ನಾಗಿ ಆಡಿದಾರೆ ಗುರು, 4 ಬರ್ಕೊಟ್ಬಿಡು. ಈಗ ಲಯನ ಕಂಡ್ಕೊಂಡಿದ್ದಾರೆ. ಇವ್ರು ಸೆಟ್ಲ್ ಆದ್ರು ಅಂದ್ರೆ ಅಪೋನೆಂಟ್ಸ್ ಅನ್ಸೆಟ್ಲ್ ಆಗ್ಬೇಕು. ಲೋ ಸೈಗುಂಡ ಶಿಷ್ಯ, ನನ್ಗೆ ಹೊಡಿಸ್ತೀಯಾ? ಏನು ಅವ್ರಿಬ್ರು ಆಡ್ತಾರ ಓಡ್ತಾವ್ರಲ್ಲ, ನಾನು ಯಾರಿಗಾರ ಹೊಡಿಬೇಕಲ್ಲ. ಓ ಇಲ್ಲೇ ಅವನೇ. ಅಯ್ಯೋ ಲೆಟ್ರು ರಾಮ್ ಕೊಡೋದೇ ಮರ್ತೋದ್ನಲ್ಲ. ಇರು ಕೊಡ್ತೀನಿ. ರಾಮ್ ಏನೋ ನಿಂದು? ತಗೊಳವ, ನೀವ್ ಹುಡುಗಿ ಕೊಟ್ಲು. ಯಾವ ಹುಡುಗಿನೋ? ಅದೇ ಅವಳು. ಏ ನೋಡೋ ಚಿನ್ನ. ಯಾಕೋ? ನಮ್ಗಿದೆಲ್ಲ ಬರಲ್ಲ ಗಣೇಶ. ನನ್ನ ಜೀವನದಲ್ಲಿ ಇಂಟರ್ವ್ಯೂನೇ ಪಾಸ್ ಮಾಡಿಲ್ಲ, ಇನ್ನು ಹುಡುಗಿ ಜೀವನ ಪಾಸ್ ಮಾಡ್ತೀನಾ? ಸುಮ್ಮನೆ ಇತ್ತು ಗಾಡಿ. 2:30 ಆಯ್ತು. ಓಯ್ ರಾಮ್, ಬೇಗ ಇನ್ಶಾರ್ಟ್ ಮಾಡ್ಕೊಳ್ಳೋ, ತಲೆ ಬಚ್ಕೊಳ್ಳೋ, ಟೈಮ್ ಆಯ್ತು. ನಮ್ಮಪ್ಪ ಸಾಯಿಸ್ತಾನ ಅಷ್ಟೇ ಇವತ್ತು ನನ್ನ. ಓಯ್ ಚಿನ್ನ, ಗಾಡಿ ಹೇಳೋ ಬೇಗ ಹಿಂದೆ. ರಾಮ್ ಬಾರೋ, ಬೇಗ ಹೆಲ್ಪ್ ಮಾಡು. ಬರ್ರಿ ಬೇಗ ಹತ್ತೋ ಬೇಗ. ಇಂಟರ್ವ್ಯೂಗೆ ಟೈಮ್ ಆಯಿತು ಅನ್ನೋ ಭಯದಲ್ಲಿ ಗಾಡೀಲಿ ಫಾಸ್ಟಾಗಿ ಹೋಗುವಾಗ ಟೆಂಪೋ ಅಡ್ಡ ಬಂದು ಆಕ್ಸಿಡೆಂಟ್ ಆಯಿತು. ಹೆಲ್ಮೆಟ್ ಹಾಕದೇ ಇರೋ ಕಾರಣ ಅವರಿಬ್ರು ಹಾಗೆ ಹೊಗೆ ಹಾಕಿಸ್ಕೊಂಡ್ರು. ನಾನೊಬ್ಬ ಲಕ್ಕಲ್ಲಿ ಉಳ್ಕೊಂಡು ಕೋಮಾದಲ್ಲಿದ್ದೆ. ಥೋ ನನ್ನ ಮಗನ ಹತ್ರ ಇದ್ರೆ ನನ್ನ ಟೈಮೆಲ್ಲ ವೇಸ್ಟ್ ಆಗುತ್ತೆ. ಫಸ್ಟ್ ಇಲ್ಲಿಂದ ಓಡೋಗ್ಬಿಡ್ಬೇಕು ನಾನು. ಹಿಂಗಾಯ್ತು ಕಣೋ ಆಕ್ಸಿಡೆಂಟು. ಲೋ ಹೋಗಲೋ, ನೀನು ಬೇಡ, ನಿನ್ ಕತೆನೂ ಬೇಡ, ಹೋಗೋ ಸುಮ್ಮನೆ. ಈ ನನ್ನ ಮಕ್ಕಳು ಈ ಥರ ಕತೆ ಎಲ್ಲ ಇಲ್ಲಿ ಕೇಳ್ಕೊತಾರೆ. ಮೋಸ್ಟ್ಲಿ ಯಾವುದಾದ್ರೂ ಲೀಕ್ ಆಗಿರೋ ವಿಡಿಯೋ ತೋರಿಸಿದ್ರೆ ನೋಡ್ತಿದ್ದ ಅನ್ಸುತ್ತೆ. ನಮ್ಮ ಕಾಲದಲ್ಲಿ ಅಷ್ಟು ವಿಡಿಯೋ ಲೀಕ್ ಆಗ್ತಿತ್ತು, ಇನ್ನು ಈಗ ಎಷ್ಟಾಗಿದೆಯೋ ನೋಡೋಕ್ಕೆ ಆಗಿಲ್ಲ. ನನ್ನ ಮಕ್ಕಳಿಗೆ ಫೀಲಿಂಗ್ಸು ಎಮೋಷನ್ಸು ಏನೂ ಇಲ್ಲ. ಅಪ್ಪ ನೆನ್ನೆ ಸತ್ತವ್ರೆ, ಇವನು 20 ನಿಮಿಷದ ಮೆಸೇಜ್ಗೆ ಸೂಸೈಡ್ ಮಾಡ್ಕೊಳಕ್ಕೆ ಬಂದವನೆ. ಪಾಪ ಒಂದೇನು ತಪ್ಪಿಲ್ಲ ಬಿಡು.
ನಾವು ನಮ್ಮ ಕಾಲದಲ್ಲಿ ಅದನ್ನೇ ಮಾಡಿ ಅದೇ ಬುಕ್ಕಲ್ಲಿ ಬಂದಿದೆ ಇವ್ರಿಗೆ.